ಇಂಡಿಯಾದ ಪ್ರಯಾಣಿಕರ ಸೇವಾ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ನಡೆದಂಥ ಪ್ರಮುಖ ಸೈಬರ್ ಭದ್ರತಾ ದಾಳಿಯು ಲಕ್ಷಾಂತರ ಪ್ರಯಾಣಿಕರ ಕ್ರೆಡಿಟ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ವಿವರಗಳು ಸೇರಿದಂತೆ ಅವರ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸಿದೆ ಅಂತ ಕಂಪನಿ ಶುಕ್ರವಾರ ತಿಳಿಸಿದೆ. ಈ ಉಲ್ಲಂಘನೆಯು ಆಗಸ್ಟ್ 26, 2011 ಮತ್ತು ಫೆಬ್ರವರಿ 3, 2021 ನಡುವೆ ವಿಮಾನಯಾನದಲ್ಲಿ ನೋಂದಾಯಿಸಲಾದಂಥ ವೈಯಕ್ತಿಕ ಡಾಟಾವನ್ನು ಒಳಗೊಂಡಿತ್ತು. ಹೆಸರು, ಜನ್ಮ ದಿನಾಂಕ, ಸಂಪರ್ಕ ಮಾಹಿತಿ, ಪಾಸ್ಪೋರ್ಟ್ ಮಾಹಿತಿ, ಟಿಕೆಟ್ ಮಾಹಿತಿ ಮತ್ತು ಕ್ರೆಡಿಟ್ ಕಾರ್ಡ್ ಡಾಟಾ ಇದರಲ್ಲಿದೆ. ಆದಾಗ್ಯೂ ಕೂಡ ಕ್ರೆಡಿಟ್ ಕಾರ್ಡ್ ಹೊಂದಿರುವವರು ಸಿವಿವಿ ಡೇಟಾವನ್ನು ಅವರ ಡೇಟಾದಲ್ಲಿ ಸಂಗ್ರಹಿಸಲಾಗಿಲ್ಲ ಅಂತ ವಿಮಾನಯಾನ ಸಂಸ್ಥೆ ಸ್ಪಷ್ಟಪಡಿಸಿದೆ. ಈ ಘಟನೆಯು ಪ್ರಪಂಚದಾದ್ಯಂತ ಸುಮಾರು 45 ಲಕ್ಷ ಡೇಟಾ ವಿಷಯಗಳ ಮೇಲೆ ಪರಿಣಾಮವನ್ನು ಬೀರಿದೆ.